ಗೆಳೆಯ ಜಾತ್ರೆ ಬಂದ್ ಬಾಳ್ ಕುಡಿತಳು ಹೌದ್ ನೋಡು ಮಿತ್ರ ಗೆಳೆಯ ಹೇಳ್ತೀನಿ ಕೇಳು ಮಿತ್ರ ಅದೇ ಹೇಳತ್ತ ನಾವು ನಡಿ ನಡಿಯೋ ಗೆಳೆಯ ಮರಡಿಯ ಬಾಚವಣ್ಣಗ ನಡಿ ನಡಿಯೋ ಗೆಳೆಯ ಮರಡಿಯ ಬಾಚವಣ್ಣಗ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಜಾತ್ರೆಯ ಸಡಗರ ಕಾಲ್ ಮೇಲ ತುಗುವ ತೊಟ್ಟಿಲ್ಲ ಕಾಲ್ ಮೇಲ ತುಗುವ ತೊಟ್ಟಿಲ್ಲ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಜಾತ್ರೆಯ ಸಡಗರ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಜಾತ್ರೆಯ ಸಡಗರ ಗೆಳೆಯ ಏನ್ ಜಾತಿ ಕುಡಿತು ಮಿತ್ರ ಏನ್ ಜಾತ್ರೆ ಕುಡಿಯೋದು ಮಿತ್ರ ಗೆಳೆಯ ಹಾ ಗುಡಿಗೆ ಎಂತಿ ಬಂದಿ ಮಿತ್ರ ಒಂದಂಗ ಆಯ್ತು ಮಿತ್ರ ಗೆಳೆಯ ಕಪ್ರಾಜ್ ಕಾಯಿ ಹೊಡ್ಸ್ಕೊಂಬರ್ ನೋಡಿ ಓ ಮಿತ್ರ ಆಳ್ ಮಿತ್ರ ತಂಗನ ಬಾಳಣ್ಣ ಓರಿಗೆ ಗೆಳೆಯರ ತಂಗನ ಬಾಳಣ್ಣ ಓರಿಗೆ ಗೆಳೆಯರ ಹೊಂಗಲದ ತಟಗತ್ತಿರ ಗೌರ ಮಂಗಲದ ಪೆಟ್ಟಗತ್ತಿರ ಗೌರಾನ ಹೊಂಗಲದ ತಟಗತ್ತಿರ ಗೌರ ಅವಂಗಲದ ಪೆಟ್ಟಗತ್ತಿರ ಗೌರಾನ ಕಾಲಿಗೋಗ ಕೂಡಿ ಆಡವರ ಕಣ್ಣಗೆಲ್ ಕಾಲಿಗೋಗವ್ರ ಕೂಡಿ ಆಡವರ ಜಮಕರ ಕಲ್ಯಾಕ ಬರಿಯವರ ಜಮಕರ ಚಲ್ಯಾಕ ಬರಿಯವರಾನ ಜಮಕರ ಕಲ್ಯಾಕ ಬರಿಯವರ ಜಮಕರ ಚಲ್ಯಾಕ ಬರಿಯವರಾನ ಅವಂತ ಮಜ ಕೂರ ತಂಗನ ಬಾಳಣ್ಣ ಅವಂತ ಮಜ ಕೂರ ನಿಂತ ಕೇಳರಿ ತನ್ನ ದೊಡ್ಡ ಹಿರಿಯರ ನಿಂತ ಕೇಳರಿ ಸಣ್ಣ ದೊಡ್ಡ ಹಿರಿಯರ ನಿಂತ ಕೇಳರಿ ತನ್ನ ದೊಡ್ಡ ಹಿರಿಯರ ನಿಂತ ಕೇಳರಿ ಸಣ್ಣ ದೊಡ್ಡ ಹಿರಿಯರ ಗಂಡ ಮೆಟ್ ಕಲಿಗಿನ ಚಾಪುರ ಬಸವನ ದೇವರ ಗಂಡ ಮೆಟ್ ಕಲಿಗಿನ ಚಾಪುರ ಬಸವನ ದೇವರ ಅವ ಹೋಗಿ ಅಲ್ಲಿ ಮಾಡುವೆ ನಮಸ್ಕಾರ ಅವ ಅಲ್ಲಿ ಹೋಗಿ ಮಾಡುವೆ ನಮಸ್ಕಾರನ ಹೋಗಿ ಅಲ್ಲಿ ಮಾಡುವೆ ನಮಸ್ಕಾರ ಗಂಡ ಮೇಟ ಕದ್ಗಿಲ್ಲ ಪೂರ ಬಸವಣ್ಣ ದೇವರ ಗಂಡ ಮೇಟ ಕದ್ಗಿಲ್ಲ ಪೂರ ಬಸವಣ್ಣ ದೇವರ ಅವ ಅಲ್ಲಿ ಹೋಗಿ ಮಾಡುವೆ ನಮಸ್ಕಾರ ಏನ್ ಅಡ್ಡ ನಗರ್ತತಿ ಏನು ಗೆಳೆಯ ಏನೋ ಗೆಳೆಯ ಸಂಗಣ್ಣ ಏನು ಜಾತ್ರೆ ಹೋಗೋಣ ಏನು ಬಸವಣ್ಣ ಹೋಗೋಣ ಮಿತ್ರ ಏನೋ ಗೆಳೆಯ
ಹಾ ಹೌದ್ಲಾ ಗೆಳೆಯ ಹಾಗಾದ್ರ ಜಾತ್ರೆ ಹೋಗು ನಡಿ. ನಡಿ ಗೆಳೆಯ ಹೋಗುನು. ಆತ್ ಮಿತ್ರ ಹೋಗು ನಡಿ. ಸನೇಕ ಬಂದೇವ ನಾವ ದೇವರ ಸನೇಕ ಬಂದೇವ ನಾವ ಏನ ಚಂದ ಕಾಣಿಸ್ತವ ದೇವರ ಗುಡಿ ಸನ್ನೇಕ ಬಂದೇವ ನಾವ ದೇವರ ಸನ್ನೇಕ ಬಂದೇವ ನಾವ ಪೂಜೆ ಹುಡುಗಲ ಮೈಗಾನ ಗುಡಿ ಸನೇಕ ಬಂದೇವ ನಾವ ದೇವರ ಸನೇಕ ಬಂದೇವ ನಾವ ಪೂಜೆ ಹೋದರ ಮನೀನ ಗುಡಿ ಸನ್ನೇಕ ಬಂದೇವ ನಾವ ದೇವರ ಸನ್ನೇಕ ಬಂದೇವ ನಾವ ಪೂಜೆ ಹುಡುಗಲ ಮೈಗಾನ ಸುತ್ತ ಮುತ್ತ ಯಾರು ಸುಳ್ಳಗೋವಿಲ್ಲ ಕೋಕ ಸಾಲ ಸೊನ್ನೆ ಕವತ ಗುಡಿ ಸುತ್ತ ಮುತ್ತ ಯಾರು ಸುಳ್ಳಗೋವಿಲ್ಲ ಗುಡಿ ಸುತ್ತಮುತ್ತ ಯಾರ ಸುಳವಿಲ್ಲ ಸನೇಕ ಬಂದೇವ ನಾವ ದೇವಸ್ಥಾನೇಕ ಬಂದೇವ ನಾವ ಪೂಜೇರಿನ ಹೋದರ ಮನೀನ ಗುಡಿ ಸನ್ನೇಕ ಬಂದೇವ ನಾವ ದೇವರ ಸನ್ನೇಕ ಬಂದೇವ ನಾವ ಪೂಜಾರಿ ಹುಡುಕಲ ಮೈಗಾನ ಗುಡಿ ಸುತ್ತ ಮುತ್ತ ಯಾರು ಸುಳ್ಳಗೋವಿಲ್ಲ ಗುಡಿ ಒಳಗ ಹೋಗಿ ಪೂಜೆ ರದ ನನ್ನೋಡ ಗುಡಿ ಒಳಗ ಹೋಗಿ ಪೂಜೆರದ ನೋಡ ಗುಡಿ ಒಳಗ ಹೋಗಿ ಪೂಜೆ ರದ ನನ್ನೋಡ ಗುಡಿ ಸನೇಕ ಬಂದೇವ ನಾವ ದೇವರ ಸನೇಕ ಬಂದೇವ ನಾವ ಏನ ಚಂದ ಕಾಣಿಸವ ದೇವರ ಸನ್ನೇಕ ಬಂದೇವ ನಾವ ದೇವರ ಸನ್ನೇಕ ಬಂದೇವ ನಾವ ಪೂಜಾರಿ ಹುಡುಕಲ ಮೈಗಾನ ಏನೇ ಪರಮ ಅಮ್ಮ ನಾವಾದ್ರ ಗುಡಿ ಒಳಗ ಬಂದ್ವಮ್ಮ ಹೌದೇವ. ಈ ಗುಡಿ ಒಳಗ ಪೂಜಾರಿ ಅದಾನೋ ಅಥವಾ ಇಲ್ಲೋ ಸ್ವಲ್ಪ ಒದ್ರು ಅಂತ ಹೇಳಕೋ ಇವಾಗ ಕರಿಬೇಕಲ್ಲ. ಕರೆಯಮ್ಮ ಹಾಗಾದ್ರೆ ಕರಿತೇನೆ ನನ್ನ ಮಗಳ. ಪೂಜಾರಿ ಅವ ಗುಡಿ ಆಗದಾನು ಎಲ್ಲಿ ಹೋಳಿಗೆ ತಿಂದು ಸುಸ್ತಾಗಿ ಗುಡಿಯಿಂದ ಮಣ್ಕೊಂದಾನೆ ಆಮೇಲೆ ಎಲ್ಲಿ ಏ ಪೂಜಾರಿ ಪೂಜಾರಿ ಪೂಜಾರು ಏ ಪೂಜಾರಿ ಬಡ್ದ ಕರಿಯಕಿ ಯಾರ ಹೇಳುವ ನೀನ ಕೂಗ್ ಬಡ್ದಿ ಕರಿಯಕಿ ಯಾರ ಹೇಳುವ ನೀನ ಹತ್ತವಲ್ಲದ ಕೋನಾಯೇ ಅಮ್ಮ ಯಾರದಿ ಹೇಳ ನೀನ ಹತ್ತವಲ್ಲದ ಕೋನಾಯೇ ಅಮ್ಮ ಯಾರದಿ ಹೇಳ ನೀನ ಕಿನ್ನೊಳಗೆ ನಯ್ಯ ಬಣ್ಣ ತೇಟ ಲಿಂಬಿಯ ಅಣ್ಣ ನಿನ್ನ ಮೈಯ ಬಣ್ಣ ತೆಟ ಲಿಂಬಿಯ ಅನ್ನ ಹಿಂದಿನ ಹುಡುಗಿ ಮೈಯ ಬಣ್ಣ ತೆಟಲಿಂಬಿಯ ಹಣ್ಣ ಹಿಂದಿನ ಹುಡುಗಿ ಮೈಯ ಬಣ್ಣ ತೆಟ ಲಿಂಬಿಯ ಅನ್ನ ನೋಡಿ ಮುಚ್ಚವ ಕಣ್ಣ ಏಯಮ್ಮ ಯಾರದು ಹೇಳ ನೀನ ನೋಡಿ ಮುಚ್ಚವ ಕಣ್ಣ ಏ ಅಮ್ಮ ಯಾರದಿ ಹೇಳ ನೀನ ನೋಡಿ ಮುಚ್ಚವ ಕಣ್ಣ ಏಯಮ್ಮ ಯಾರದು ಹೇಳ ನೀನ ನೋಡಿ ಮುಚ್ಚವ ಕಣ್ಣ ಏ ಅಮ್ಮ ಯಾರದಿ ಹೇಳ ನೀನ ಆ ಹುಡುಗ ಗೆಜ್ಜೆ ಎತ್ತಿ ನಂಗ ಮ್ಯಾಲ ಬರ್ತೀಯ ನೀನ ಗೆಜ್ಜಿ ಎತ್ತಿ ನಂಗ ಎತ್ ಬರ್ತಿ ಮೈಯ ಮ್ಯಾಲ ಹುಡುಗ ಗೆಜ್ಜೆ ಎತ್ತಿ ನಂಗ ಮ್ಯಾಲ ಬರ್ತೀಯ ನೀನ ಊರ ಗಜ್ಜಿ ಎತ್ತಿ ನಂಗ ಎತ್ ಬರ್ತಿ ಮೈಯ ಮ್ಯಾಲ ನೋಡಿ ಮುಚ್ಚವ ಕಣ್ಣ ಏಯಮ್ಮ ಯಾರದು ಹೇಳ ನೀನ ನೋಡಿ ಮುಚ್ಚವ ಕಣ್ಣ ಏ ಅಮ್ಮ ಯಾರದಿ ಹೇಳ ನೀನ ಏ ಹಿಂದಿನ ಹುಡುಗಿ ಮೈ ಬಣ್ಣ ನೋಡಿದರ ತೇಟ ಲಿಂಬಿ ಹಣ್ಣ ಕೂಗು ಬಡ್ದ ಕರ್ಲವ್ರಿ ಯಾರ ಒಬ್ರದು ಗೊತ್ತಾಗುವತ್ತ ಹುರಿಗೆಜ್ಜೆ ಎತ್ತಿನಾಗ ಎದ್ದು ಬರ್ತಾರೆ ಮೈ ಮ್ಯಾಲ ಆದರೆ ಹೆಣ್ಣಂದ್ರೆ ಹೆಣ್ಣು ಎಂತಾದ್ದು ಈ ಭೂಮಿ ಮ್ಯಾಗ ಆ ಹೆಣ್ಣು ಹುಟ್ಟಬಾರ್ದು
ಹೆಣ್ಣಿನೊಳಗೆ ಹೆಣ್ಣ 4 ಜಾತಿ ಹೆಣ್ಣದಾವ. ಯಾವ ಯಾವ ಅಂದ್ರೆ ಯಾವ್ಯಾವ? ಚಿತ್ತಿನಿ, ಹಸ್ತಿನಿ, ಶಂಕಿನಿ, ಪದ್ಮಿನಿ. ಹಾ ಈ 4 ಜಾತಿ ಒಳಗ ಪದ್ಮ ಜಾತಿ ಹೆಣ್ಣಂದ್ರ ಅಗದಿ ಉತ್ತಮ. ಹಾ ಭೂಮಿ ಒಳಗ 4 ತರ ಭೂಮಿ ಐತಿ. ಕರ್ಲ ಭೂಮಿ, ಮಸಕ್ ಭೂಮಿ, ಹಳ್ಳ ಭೂಮಿ, ಎರಿ ಭೂಮಿ. ಹಾ ಹಾ ದುಡಿ ಅಂತ ರೈತಿಗೆ ಎರಿ ಭೂಮಿ ಸಿಕ್ಕರೆ ಬಹಳ ಉತ್ತಮ. ಉತ್ತಮ. ನನ್ನಂತ ಯೌವನ ಹುಡುಗ ಪದ್ಮ ಜಾತಿ ಹೆಣ್ಣು ಸಿಕ್ಕರೆ ಬಹಳ ಉತ್ತಮ. ಓಹೋ ಹೌದಲ್ಲ? ಆದ್ರ ಪದ್ಮ ಜಾತಿ ಹೆಣ್ಣಿನ ಲಕ್ಷಣ ಹೆಂಗೈತಿ? ಹೆಂಗೈತಿ? ಕಣ್ಣ ಕವಳಿ ಹಣ್ಣ, ಹಣ್ಣ, ಹುಬ್ಬ ಕಾಮನ ಬಿಲ್ಲ, ಬಿಲ್ಲ, ತುಟಿ ತೊಂಡಿ ಹಣ್ಣ, ಹಣ್ಣ, ಹಲ್ಲದ ಆಳಂಬರಿ ಬೀಜ, ಬೀಜ, ಮೂಗ ಸಪ್ಪಗಿ ಹೂವ, ಹೂವ, ಗಲ್ಲ ಪೇರದ ಹಣ್ಣ, ಹೌದು, ನಾಗರ ಹಾವಿನಾಗ ನಡ ಸಣ್ಣ, ನಡಿಬೇಕಾದ್ರೆ ಒಂದು ನವಿಲಿಗತೆ ನಡಿತಾಳ. ಹೌದ, ಹಾಡಬೇಕಾದ್ರೆ ಒಂದು ಕೋಗಿಲಿಗತೆ ಹಾಡ್ತಾಳ. ಹಾಡತಾಳ. ಈಕಿನ ಹಿಂದಕ್ಕ ನಾನು ನೋಡಿಲ್ಲ, ಮುಂದಕ್ಕ ನಾನು ನೋಡಿಲ್ಲ. ನೋಡಿಲ್ಲ. ನನ್ನ ಗುಡಿ ಸಾವಿರಾರು ಮಂದಿ ಹೆಣ್ಣು ಮಕ್ಕಳು ಬರ್ತಾರ, ಆಹಾ ಸಾವಿರಾರು ಮಂದಿ ಹೆಣ್ಣು ಮಕ್ಕಳು ಹೋಗ್ತಾರ. ಹೋಗ್ತಾರ. ಆದ್ರೆ ಈಕಿ ಒಂದು ಸಲ ನನ್ನ ಗುಡಿಗೆ ಬಂದಿಲ್ಲ. ಬಂದಿಲ್ಲ. ಏಕಕಾಲಿಕೆ ಈಕಿ ನನ್ನ ಗುಡಿಗೆ ಬಂದಾಳಂದ್ರೆ ಈಕಿ ಯಾರ? ಹಾ ಹಾ ಯಾರ? ಎಲ್ಲಿಂದ ಬಂದಾಳ? ಬಂದಾಳ. ಈಕಿ ಕೂನ ಗುರ್ತ ಹೇಳಿದ್ರ ಗುಡಿ ಒಳಗ್ ತಗೋತೇನೋ ಅಥವಾ ಇಲ್ಲ. ಹಾ ಯಾವರೇನ ಮಗಳ? ಹಾ ಹೇಳಮ್ಮ. ನಾವು ಯಾರು ಅನ್ನೋದು ಅವ್ನು ಗುರ್ತ ಹೋಯ್ತಿರತ್ತೇವ್. ಏನಿ ಬರಮ್ಮ, ಹಾ ಹಾ ನಾವು ಯಾರು ಅನ್ನೋದು ಈ ಪೂಜಾರಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಆಗಿಲ್ಲವ ಅಮ್ಮ, ನಾವು ಚಂದಂಗ ಗುರ್ತ ಹೇಳಿದ್ರ ಪೂಜಾರಿಗೆ ಗೊತ್ತಾಕತಿಲ್ಲ. ಗೊತ್ತಾಕತ್ಯವ. ಬಾಬಾ ಮಾತಾಡತ್ತಾನೆ ಎಲ್ಲ ಬಂದ್ ಮಂದಿಗೆಲ್ಲ. ಹಾ ಹಾ ಅಮ್ಮ ಹೇಳ್ತೇನೆ ಕೇಳು. ಹಾ ಹೇಳಿವ. ಮಳ್ಳ ಪೂಜೆರೋ ನೀನಾ, ಹೋಳ್ಗಿ ಪೂಜೆರೋ ನೀನಾ, ಬಂದ ಕೇಳದ್ಯೋ ನಮನ ಗೊತ್ತಿಲ್ಲೇನೋ ಲಗಲೇರ ಗಂಗಾನ. ಬಂದ ಕೇಳೋ ನಮನ ಮಾಯ ತಿಲ್ಲೆಲು ಮಳ್ಳ ಪೂಜೆರೋ ನೀನಾ, ಕಿಚಡಿ ಪೂಜೆರೋ ನೀನಾ, ಬಂದ ಕೇಳೋ ನಮನ ಗೊತ್ತಿಲ್ಲೇನೋ ಲಗಲೇರ ಗಂಗಾನ. ಮಳ್ಳ ಪೂಜರೋ ನೀನಾ, ಬುಗಡ ಪೂಜರೋ ನೀನಾ, ಬಂದ ಕೇಳತೋ ನಮನ ಲಗಲೇರ ಗಂಗಾ ನಾನ. ಇರ ಪಕ್ಷಿ ಬಸವಂತ ಹಿರಿಯಣ್ಣನ ಪ್ರಾಣನಾಥ. ಇರ ಪಕ್ಷಿ ಬಸವಂತ ಇರ ನನ್ನ ಪ್ರಾಣೇಶ್ವರ. ಇರ ಪಕ್ಷಿ ಬಸವಂತ ಹಿರಿಯಣ್ಣನ ಪ್ರಾಣನಾಥ. ಇರ ಪಕ್ಷಿ ಬಸವಂತ ಇರ ನನ್ನ ಪ್ರಾಣೇಶ್ವರ. ಮಳ್ಳ ಪೂಜೆರೋ ನೀನಾ, ಹುಗ್ಗಿ ಪೂಜೆರೋ ನೀನಾ, ಬಂದ ಕೇಳದೋ ನಮನ ಗೊತ್ತೇನೋ ಲಗಲೇರ ಗಂಗಾ ನಾನ. ಮಳ್ಳ ಪೂಜರೋ ನೀನಾ, ಬುಕ್ಕ ಪೂಜರೋ ನೀನಾ, ಬಂದ ಕೇಳತೋ ನಮನ ಗೊತ್ತಿಲ್ಲೇನೋ ಲಗಲೇರ ಗಂಗಾ ನಾನ. ಹೇಳಿ ಬರಮ್ಮ. ಹಾ ನೋಡಮ್ಮ, ಇರ್ ಪಕ್ಷಿ ಬಸವಂತರ ಬಂದು ನನಗೆ ಮೈದುನಾಗಬೇಕು. ಆಗಬೇಕವ. ಆ ಲಗಳರ ಹೀರೆ ಬಂದು ನನಗೆ ಪ್ರಾಣಕಾಂತಾಗಬೇಕು. ಹಾ ಹಾ ನನಗೆ ಬಂದು ಲಗಳೇರ ಗಂಗಾ ಅಂತಾರಂತ. ಹೌದೇನ? ಪೂಜಾರಿಗೆ ಹೇಳುವ. ಏ ಪೂಜಾರಿ, ಪೂಜಾರಿ ನಾವ್ ಯಾರನ್ನ ಗುರ್ತ ಹೋಯ್ತೋ ಅಥವಾ ಇಲ್ಲ? ಏನೇವಾ ನೀವು ಕಲ್ಲಾ ಬಂಡಿ ಹೊಡೆದಂಗ ಗಡ 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 ಹೊಡೆದು ಬಿಟ್ರಿ. ಹಾ ಹಾ ಅದ್ರ ಒಂದು ಅರ್ಥ ಆಗಿಲ್ಲ. ಒಂದೊಂದು ಬಿಚ್ಚಿ ಹೇಳ್ಬಿಡ್ರಿವ. ನಾವ್ ಯಾರನ್ನ ಗುರ್ತ ಹೋಯ್ತಿಲ್ಲ ಹಾ ನೋಡು. ಈರ್ ಪಕ್ಷಿ ಬಸವತಾರ ಬಂದ ಹಾ ಹಾ ಆಕೆಗೆ ಮೈದುನ ಆಗ್ಬೇಕ. ಇರ್ ಪಕ್ಷಿ ಬಸವಂತ ಆಕಿ ಚೆಕ್ಕ ಮೈದನ. ಹಾ ಹಾ ಆ ಲಗಳ ಅದನಲ್ಲ, ಅವ ಏನಾಗ್ಬೇಕು? ಹರ್ಸಿಗಂಡ ಏ ಅವ ಆಕಿ ಪ್ರಾಣಕಾಂತ, ಆಕಿ ಗಂಡ. ಹಾ 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 ಗೊತ್ತ. ಆಕೆಗೆ ಬಂದು ಗಂಗಾ 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 ಅಂತಾರ ನೋಡು. ಹೌದೇವಾ? ಹಾ ಆಕಿನ ಕೊಟ್ಟದ್ದು ಹೊದ್ರ ಶಾರ. ಹಾ ಆಕಿ ತವ್ರ ಮನಿ ಬೈಲ್ವಾಡ. ಬೈಲ್ವಾಡ.
ಇರ್ಪಕ್ಷಿ ಬಸವಂತ ಆಕಿ ಮೈದುನ ಮೈದ್ರನ ಈರಿ ಆಕಿ ಗಂಡ ಹೌದು. ಆಕಿ ಬಂದು ಲಗಳಾರ ಗಂಗಾ 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 ಅಂತಾರ. ಆಹಾ ಯವ್ವ ನನಗ ಒಂದು ತಿಳಿದ ನಾ ಏನ್ ಕೇಂದ್ರ ಮಾತಾಡಿದನ ಹಾ ಹಾ ಅದೆಲ್ಲ ತಪ್ಪಾತಂತ ನಿನ್ ಗಲ್ಲ ಗಲ್ಲ ಬಡ್ಕೊಂಡ ಒಳಗ್ ಗುಡಿ ಒಳಗ್ ಬರ್ರಿ. ಓ ನಾನ ಬಡ್ಕೋಬೇಕು ಮತ್ತ ನಾವು ಬರ್ಬೇಕ. ಹೌದು ಮತ್ತೆ ತಪ್ಪಾದದ್ರಿಂದ ನೀ ತಪ್ಪು ಮಾಡವ ಮತ್ತ ನಮಗ ಕಾಲು ಬೀಳಂತೇನ. ಅಂದ್ರ ನಂಗ್ ಗೊತ್ತಿಲ್ಲಲ್ಲ ಹಾ 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 ಅಂದ್ರೆ ಹೊಸವಾಗಿ ಬರೋರು ನೀವ ಬಡ್ಕೊಂಡ್ ಬರುದು. ಹೌದೇನ. ಏನೇ ಪರಮ ಹಾ ಹಾ ಇನ್ನು ಮುಂದೆ ಅಮ್ಮ ನಾವಾದ್ರ ಗುಡಿ ಒಳಗೆ ಬಂದು ಹೌದೇವ. ಹಾಗಾದ್ರೆ ಅಮ್ಮ ನಾವಾದ್ರೆ ಇನ್ನು ಮುಂದೆ ಒಂದು ಚೆರಿಗೆ ನೀರನ್ನು ಕೊಟ್ಟು ಹಾ ಅಮ್ಮ ಬಸವಂತರ ಮುಖ ತೊಳೆ ಅಂತ ಕೊಡು. ಆ ಪೂಜಾರ ಕೈಯಾಗ ಕೊಡಮ್ಮ. ಏ ಪೂಜಾರಿ ಪೂಜಾರಿ ಆ ಈ ತುಂಬ ಚರಿಗೆ ನೀರು ತಗೊಂಡ ಬಸವನ ದೇವ್ರ ಮುಖ ತೊಳೆಯಪ್ಪ. ಇವ್ ಹೊರಗ ನೀ ತೊಳಿದ ಒಳಗ್ ಬರ್ತಾರಿಲ್ಲ. ಹಾ ಒಳಗ್ ಬರ್ತಿಲ್ಲ. ಬಾ ಹಾ ನಡಿ ಬಂದು ನಡಿ. ಹಾ ಹಾ ನಡಿ. ಸರಿ ಆತ್ ಎಲ್ಲಿ ಬಾಳೆ ಆಗ್ದ ನಾವು ಕುಂಡ್ರೋ ನೀನ. ಏ ಪರಮ್ಮ ನೋಡಲಿ ಪೂಜಾರಿನ. ಏ ಪೂಜಾರಿ ಏನ್ ಮಾಡತ್ತೀನಿ. ನೋಡ್ದ ನಮ್ಮ ಬಸವಣ್ಣ ಗುಡ್ಡ ಕಿತ್ಕೊಂಡ್ ಗುಡ್ಡ ಬಿದ್ದಿದ್ದ. ಆ ಬಸವಣ್ಣ ಹುಡುಕ್ಬೇಕಾದ್ರ ಆ ಗುಡ್ಡ ಎಲ್ಲ ಅಡ್ಡಾಡಿ ಈ ಗುಡ್ಡ ಎಲ್ಲ ಅಡ್ಡಾಡಿ ಹಾ ಹಾ ಅವ್ರ ತೋಟದಾಗ ಹೋಗಿ ಇವ್ರ ತೋಟದಾಗ ಹೋಗಿ ಸರಿಯಾಗಿ ಹೋಗಿ ಕೆಸರ ತುಳ್ಕೊಂಬಂದ್ ಗೆಜ್ಜಿ ಬಟ್ಟ ಆಡಿಸಿಡ್ದತ್ತು. ಹಾ 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 ಆ ನೀರ್ ತಗೊಂಡ ನಿಮ್ಮ ಕೈಕಾರ ಮುಖ ಹೌದೇನ. ಯಾಕೆ ತೊಳ್ಕೊಂಡಿ ಅಂದ್ರೆ ಮುಂಜಾನೆ 5 ಗಂಟೆಗೆ ಎದ್ದ ಎದ್ದು ಇಬ್ಬನಿ ನೀರ್ ತಂದ ಬಸವಣ್ಣ ಮುಖ ತೊಳೆದ ಬಸವಣ್ಣ ಪೂಜಾ ಮಾಡಿ ಇಟ್ಬಿಟ್ಟಿದ. ಹಾ ಯವ್ವ ಹಾ ಅವ ಮುಂಜಾನೆ ಎದ್ದ ಇಬ್ಬನಿ ನೀರ್ ತರ್ತಾನತ್. ಹಾ ಹಾ ಇಬ್ಬನಿ ನೀರ್ ತಂದ ಬಸವನ ಮುಖ ತೊಳಿತಾನತ್ತೇವ ಅವ. ಹೌದೇನು. ನಮ್ಮ ನೀರ ನಡಿಲಿಲ್ಲ ಅವ ಕೈಕಾಲ್ ಮುಖ ತಕೊಂಡ್ ನನ್ನ ಮಗಳ. ಹಾ ಹಾ ಇರ್ಲೇಮ್ಮ. ಹಾ ಹಾ ಇನ್ನು ಮುಂದೆ ನಾವಾದ್ರೂ ಸೇರ್ ಗಂಟ್ಲೆ ಎಣ್ಣೆ ತಂದು ಹಾ ಈ ಎಣ್ಣೆ ಕೊಟ್ಟು ಅಮ್ಮ ಹೆಣ್ಮಜಲ ಮಾಡಂತ ಹೇಳು. ಪೂಜಾರಿ ಆ ಈ ಸೇರ್ ಗಂಟೆ ನೀ ತಗೊಂಡ ಏನು ಮಜಲ ಮಾಡಪ್ಪ. ಆ ಎಣ್ಣೆ ತಂದರಿ ಅವ. ಹೌದು. ಸರಿ ಆತ. ಆಹಾ ಶಿವ 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 ಶಿವ. ಪರಮ ನೋಡಲಿ ಏನತ್ತ ಯವ್ವ. ಎಲ್ಲಿ ನೋಡಕತ್ತಿ ನೀನ. ಯವ್ವ ನಾನು ದೇವ್ರ ನೋಡತ್ತೀನಿ ಯವ್ವ. ಅಮ್ಮ ಹಾ ಆ ದೇವ್ರಿಗೆ ನಾವು ಎಣ್ಣೆ ಕೊಟ್ರ ಹಾ ಹಾ ಅಮ್ಮ ಎಲ್ಲ ನೆತ್ತಿ ತುಂಬ ಸುರುಕೊಂಡ ಹಾ ಹುಟ್ಟಿದಾಗಿರುವ ಅಪ್ಪ ಎಣ್ಣೆ ಹಾಕಿದಾರೋ ಹಂಗ ಬಿಟ್ಟದಾರೋ ಇದನ್ನ ಅದಕ್ಕ ಮೂವತ್ ಸೊಟ 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 ಅನ್ನೋದೈತಿ. ಅನ್ನದತಿ ಏನಿನ ಹಾಕಿಲ್ಲ ಅದಕ್ಕ. ಕೇಳಮ್ಮ. ಏ ಪೂಜಾರಿ ಹಾ ಅಲ್ಲ ಹಾ. ಬಸವನ ದೇವ್ರಿಗೆ ನಾವಾದ್ರೂ ಎಣ್ಣೆ ಕೊಟ್ಟಿದ್ರ ನೀನ ನೆತ್ ತುಂಬಾ ಬಡ್ಕೊಂಡ್ ಕೂತಲ್ಲ. ಏ ನಿಮ್ ಎಣ್ಣೆ ಏಸು ಮಂದಿ ಕೈಯ ಸಿಕ್ಕ ಓದಾಡಿ ಬಂದೈತಿ ಗೊತ್ತ ಇಲ್ಲ ಅದ. ಮತ್ತ ಮುಂದ ಮುಂಜಾನೆ ಎದ್ದು 2 ಸೊರಿಗೆ ಕುಸುಬಿ ತಗೊಂಡ ಹಾ ಆ ಎಣ್ಣೆ ತೆಗಿಸು ಬಂದ ಬಸವಾಣಿ ಎಣ್ಣೆ ಮಜಲ ಮಾಡಿದನ್ನ. ಹಾ ನಿಮ್ ಎಣ್ಣೆ ಹೊಳಿ ಕಳಿಸಿರ ಕಿಮ್ಮತ್ ಅಲ್ಲ ಅಂತ ಹೇಳಿ ಆಹಾ ಅದನ್ನ ತಗೊಂಡ್ ನಾನು ತರಿ ಬಡ್ಕೊಂಡ್ ಈಗ. ಹೌದೇನ್. ತಲಿ ಸಮಾಧಾನ ಆದ್ರ ಬಸವಣ್ಣ ಸಮಾಧಾನ. ಹಾ ಹಾ ಯವ್ವ ಹಾ ಅವ ಸಮಾಧಾನ ಆದ್ರ ಅವನ ತಲಿ ಹ್ಮ್ ಅವನ ಬಸವನ ದೇವ್ರ ಸಮಾಧಾನ ಆದಂಗ ಹಾ ಹಾ ಏನೇ ಪರಮ್ಮ ಹಾ ಹಾ ಇನ್ನು ಮುಂದೆ ನಾವಾದ್ರೂ ಅಮ್ಮ ಹೂವ ಪತ್ರಿ ತಂದು ಅಮ್ಮ ಕೊಡೋನಲ್ಲ. ಇದು ಕೊಡಂತಳಗು. ಪೂಜಾರಿ ಹಾ ಹಿಡಿ ಹೂವ ಪತ್ರಿ. ಸರಿ ಸರಿ ಅತ್ತ. ಪರಮ್ಮ ನೋಡಲಿ ಯವ್ವ ಏನಾತ ಯವ್ವ. ಆ ದೇವರಿಗೆ ನಾವು ಹೂವ ಪತ್ರಿ ಕೊಟ್ರ ಹಾ ಅಮ್ಮ ಈ ಪೂಜಾರಿ ಆ ಹೂ ನೋಡ್ತಾನೋ ಕಿವ್ಯಾಗ ಇಟ್ಕೋತಾನೋ. ಹಾ ಹಾ ಹೂ ನೋಡ್ತಾನ ಮುಗುನ ಇಟ್ಕೋತಾನ. ಹೌದೇನ. ಕೇಳ. ಮುಗುನ್ಯಾಗ ಹ್ಮ್ ಮುಗ್ನ್ಯಾಗ ಅಂದ್ರ ವಾಸ ನೋಡ್ನಿ ವಾಸ ಅದು ಗೊತ್ತಾಗ ಮುಗ್ನ್ಯಾಗ ಇಟ್ಕೊಂಡಂಗ ಐತಿ. ಹಂಗ್ಯಾಕ್ ಮಾಡಿದ್ನಿ ನಾವ್ ಕೊಟ್ಟಿದ್ರ ಹೂವ. ಆ ಹಾ ನೀವ ಎಲ್ಲಿಂದ ತಂದರಿ ಹೂವ ಬರು ಕಾಲಕ್ ತಗೊಂಬಂದರಿ. ಹಾ ಹಾ ಅವ್ ಹೂ ಬಾಡಿದಾವ ಬಾಡಿದಾವ. 11 ತರದ ಹೂವ 11 ತೋಟಕ್ ಹೋಗಿ 11 ತರದ ಹೂವ ತಗೊಂಬಂದ ಹಾ ಹಾ ನಮ್ ಬಸವಣ್ಣ ಪೂಜೆ ಮಾಡಿದೆ ನಾ. ಹಾ ನೀವ್ ತಂದ ಹೂವ ಹೊರಗ್ ಒಗಿಬಾರ್ದಂತ ಹೇಳಿ ಹೌದು. ಅವನ ಕಿವ್ಯಾಗ ಅಡ್ಡ ಕೊಳ್ಳಾಗ ಒಂದ್ 2 ಮಾರಿ ಹಾಕೊಂಡ. ಯವ್ವ ಹಾ ನಮ್ಮ ಹೂವ ಬಾಡಿದೋತೇವ್. ಹೌದಮ್ಮ. ಅದಕ್ಕ ಸಾದಾ ಹೂವು ತಂದ ಬಸವನ ದೇವ್ರಿಗೆ ಏರ್ಸಾನತ್. ಹಾ ಹಾ ಹಾಗಾದ್ರ ಅಮ್ಮ ಈ ಬತ್ತಿ ಕುಕುಮ ಕೊಡಮ್ಮ. ಪೂಜಾರಿ ಆತ ಹಿಡಿ ಬತ್ತಿ ಕೋಕಮ್ಮ. ಸರಿ ಆತೋ. ಹಾ ಪರಮ್ಮ ನೋಡಲಿ ಏನ ಯವ್ವ. ಅಮ್ಮ ಹಾ ಹಾ ಆ ದೇವ್ರಿಗೆ ನಾವು ಹೂವ ಈ ಬತ್ತಿ ಕುಕುಮ ಕೊಟ್ರ ಹಾ. ಅಮ್ಮ ಎಲ್ಲ ತಾನ ಮೈತುಂಬ ಹಚ್ಕೊಂಡ ಇದಕ್ಕೇನು ಒಳ್ಳೆಯ ಬೂದಿಯರು ಯಾವತ್ತು ಸಿಕ್ಕೈತೋ ಅಥವಾ ಇಲ್ಲ. ಏನಂತ ಹೌದಾ ಯವ್ವ. ಏ ಪೂಜಾರಿ ಆ ಏನಿದ ಹಣಿಗೆ ಗಲ್ಲಕ ಕೈಗೆ ಎಲ್ಲ ದೊರ್ಸೋದ್ ಕೂತಿದ್ದಿಲ್ಲ. ಅಂದ್ರೆ ಈಕಿ ಸಿಕ್ಕದು ಇವತ್ತಿ ಕಡೆಕ್ ಚೆಲ್ಲಬಾರ್ದಂತ ಹೇಳಿ ಹಾ ಮೇಯ್ ಅಂತೆಲ್ಲ ಧರಿಸ್ಕೊನಿ ಇವತ್ತಿ ಹಾ ಹಾ ಕುಕ್ಮಾನು ಹಚ್ಕೊನಿ. ಹಾ ಉಳಿಗೋಯ್ ಕುಕ್ಮ ತಂದ
ಅದು ಅಭಿಷೇಕ ಮಾಡಿಸಿರ್ಕು ಇವತ್ತಿ ನಮ್ಮ ಬಸವನ ಗಟ್ಟ ಹಚ್ತೇವ್ ನಾವು. ಹೌದೇನ? ಗುಡ್ಡಕ್ಕೆ ಹೋಗಿ ಕುಕ್ಮ ತಂದದ ಕುಕ್ಮ ಅಟ್ಟ ಹಚ್ತೇವ್. ಹಾ ಹಾ ಅದಕ್ಕಾಗಿ ನಂದು ಇರ್ಲಾಕ ಈಕಿದ ಯಾಕೆ ಕೇಡ್ ಮಾಡೋದು ಅಂತೇಳಿ ಮೇಯಾದ ಬಡ್ಕೊಂಡ್ ಬಿಟ್ಟಿದನ್ನ. ಯವ್ವ ಹಾ ಅವನ ದೇವ್ರಿಗೆ ದರ್ಶನ ಮಾಡಿದ್ರ ಮಾಡಿದ್ರ ಯವ್ವ ಅವಗೂ ಸಮಾಧಾನತ್ತ ಮತ್ತ ಅವನ ದೇವ್ರಿಗೆ ಸಮಾಧಾನತ್ತೇವ್. ಅಮ್ಮ ಹಾಗಾದ್ರೆ ಹಾ ಇನ್ನು ಮುಂದೆ ನಾವಾದ್ರೂ ತುಂಬದಡಿ ಅಂತಂದಮ್ಮ ತಂದುಲ ಯವ್ವ. ಅಮ್ಮ ಈ ಎಡಿಯನ್ನು ಕೊಟ್ಟು ಹಾ. ಅಮ್ಮ ಬಸವನ ದೇವರಿಗೆ ನಿವಾದಿ ಮಾಡಂತ ಹೇಳು. ಯವ್ವ ಕೊಡ್ಬೇಕಲ್ಲ ಯವ್ವ ಆ ಕೊಡ್ತೇನೆ ಗಪ್ಪ. ಏ ಪೂಜಾರಿ ಹೇಳ ಬೆಳ ಬೆಳತನ ಎದ್ದು ನಾವು ಅದ್ರ ಕರ್ದ ಮುರಿದು ಮಾಡಿಕೊಂಡ ಹುಗ್ಗಿ ಹೋಳಿಗೆ ಮಾಡಿಕೊಂಡ ಬಸವನ ದೇವ್ರು ತುಂಬಿದ ಎಡಿ ಎರು ತಗೊಂಬಂದು ನನ್ನ ಮಗನ. ಯಪ್ಪ ಹಿಡಿಯಪ್ಪ ಬಸವನ ದೇವ್ರ ಭಕ್ತಿನಿಂದ ತಗೊಂಬಂದವ. ಬೆಳಿಗ್ಗೆ 5 ಗಂಟೆಗೆ ಎದ್ದೀರಿ. ಹಾ ಚಲೋ ಮಾಡಿದಿರಲ್ಲ. ಓಹೋ ಏನ್ ಕರ್ಚಿಕಾಯಿ ಏನ್ ಸುಳಿ ಹೋಳ್ಗಿ ಏನ್ ಹಪ್ಪಳ ಸಂಡಿಗೆ ಒಬ್ಬೊಬ್ಬೊಬ್ಬೊಬ್ಬ ಬಸವಣ್ಣ ನಿನ್ನ ನಶೀಬ್ ತೆರಿತು. ಬಡಿ ಮಗನ ಸಳ ಸಳ ಸಳ. ಓ ಪರಮ ನೋಡಲ್ಲಿ ಪೂಜಾರಿನ ಏನ್ ಮಾಡ್ತಾನ ಯವ್ವ? ಆ ದೇವರಿಗೆ ನಾವು ಎಡಿ ಕೊಟ್ರ ಹಾ ಹಾ ಹೊಡಿ ಬಸವನ ಸಳ ಸಳ ಅಂತ ಹೇಳಿ ಹಾ ಎಲ್ಲ ಎದಿಗ್ ಬರೋಂಗ್ ತಿಂದ್ ಹೆಂಗ್ ನಿಂತ ನೋಡಲ್ಲಿ. ಏ ಪೂಜಾರಿ ಯಾಕ ಏನ್ ಮಾಡಿದ್ನಿ? ಅಂದ್ರ ಬಸವಣ್ಣ ದೇವ್ರ ಮುಂದೆ ನೀವು ವಾದಿ ತೋರಿಸಿಡ್ಬೇಕಂತ ಇನ್ನ. ಹಾ ಬಸವಣ್ಣ ದೇವ್ರ ಕಲ್ಲ ದೇವ್ರ ಊಟ ಮಾಡಂಗಿಲ್ಲ ಅವ. ಅವನ ಮುಂದೆ ಎಡಿ ಅಟ್ಟ ಇಡುದ. ಹಾ ಹಾ ಆದ್ರೆ 2 ಮಿನಿಟ 3 ಮಿನಿಟ 5 ಮಿನಿಟ ಹೌದು. 5ನೇ ಮಿನಿಟ್ ದಾಟಿತು ಇರು ಹೋಯ್ತು ಅಂದ್ರ ಅದು ಆ ಬಸವಣ್ಣ ಭಯಾಗೂ ಇಲ್ಲ ನಾನು ಭಯಾಗೂ ಇಲ್ಲ. ಹಾ ಹಾ ಹಿಂಗ್ ಬರ ತೋರಿಸಿನಿ ಕುಂತು ಮಂದಿ ಕಡಿಸ ಕುಂಡಿ ಮಾಡಿನಿ ಹೊಳ್ಳಿ ಊಟ ಮಾಡಿಬಿಟ್ನ. ಹೌದೇನ ಯವ್ವ? ಹಾ ಆ ಊಟ ಮಾಡಿದ್ರ ಅವ್ನು ಬಸವನ ದೇವ್ರ ಊಟ ಮಾಡಿದಂಗತ್ತ. ಹಾ ಹಾ ಇರ್ಲೇಮ್ಮ. ಇನ್ನು ಮುಂದೆ ಅಮ್ಮ ನಾವು ತಂದ ಸಾಹಿತ್ಯ ಎಲ್ಲ ಬಸವನ ದೇವರಿಗೆ ಮುಟ್ಟಿದಂಗಾಯ್ತು. ಮುಟ್ತೇವ. ಇನ್ನು ಮುಂದೆ ಕರ್ಪೂರ ಹಚ್ಚಿ ಹಾ ಹಾಯಾದ್ರೂ ಒಡ್ಸಂತಳಗು ಹೊಡ್ಸ್ಬೇಕಲ್ಲ. ಯಪ್ಪ ನನ್ನ ಮಗನ ಹಾ ಕರ್ಪೂರ ಹಚ್ಚಿ ಕಾಯಿ ಹೊಡಿಯಪ್ಪ. ಏ ಗಂಡು ಮಕ್ಳ ಗದ್ದಲು ಬಾಳ ಐತಿ. ಹಾ. ಹೆಣ್ಮಕ್ಳು ಸ್ವಲ್ಪ ತಡ್ರಿ ಆ ಗಂಡಸ್ರನ್ನ ದಾಟಿಸ್ದನ್ ಮೊದಲು. ಹಂಗಲ್ಲ ನಿನಗೆ ಹೆಂಗಸರು ಮುಖ್ಯ ಗಂಡಸರು ಮುಖ್ಯ ಮೊದಲು? ಏ ಹೆಂಗಸರು ಕೂಡ 4 ಮಾತಾಡ್ರಿ ಒಂದ್ ಸ್ವಾರ್ಥಕರ ಹತ್ತೈತಿ. ಆ ಗಂಡಸ್ಗಳು ಅದು ಯಾತಕ್ಕೆ ಉಪಯೋಗಿರೋದು ನಾವು ಅವನ ಕಳಿಸಿ ಬಿಡ್ತಾನಂತ. ಹೌದು ಅವನು ಕಳಿಸಿ ಬಿಡಾವ. ಕಳಿಸಿ ಬಿಡೋಣ ಅವನು. ಹ್ಮ್ ಅವ್ ಯಾಕಾರ ಸುತ್ತ ಹಾಕೊಂಡು ಹೋಗುವದು. ಹಾ ಏನು ಗೆಳೆಯ ಬಾಳಣ್ಣ ಈ ಕಪ್ರ ಹಚ್ಚಿ ಕಾಯಿ ಹೊಡಿಸ್ಕೊಂಬಾರಪ್ಪ. ಹಲೋ ಏನ್ ಕಪ್ಪಳ ಹಚ್ಚಿ ಕಾಯಿ ಹೊಡ್ಕೊಡ್ದು ಇಲ್ಲಿ ಮಾತಾಡಿ. ಪೂಜಾರಿ ಹಾ ಕಪ್ರ ಹಚ್ಚಿ ಕಾಯಿ ಹೊಡ್ಕೊಡೋತ ನಾವು. ಕಪ್ಪಳ ಹಚ್ಚಿ ಕಾಯಿ ಹೊಡ್ಕೊಡ್ಬೇಕು. ಸರಿ ಅದು ಸರಿ. ಹರ 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 ಹರಪ್ಪ ಹರ ಹರಪ್ಪ ಕಾಯಿ ಹೊಡ್ದು ನೋಡ್ರಿ. ಏನು ಗೆಳೆಯ ಬಾಳಣ್ಣ ಕಾಯಿ ಬಂದು ಹೆಂಗ್ ಹೊಡ್ದ ಕೇಳೋ ಮಿತ್ರ. ಕೇಳಿ ಪೂಜಾರಿ ನಮ್ ಕಾಯಿ ಬಂದ್ ಹೆಂಗ್ ಹೊಡ್ದು? ಕರೆ ಹೇಳ್ಬೇಕು ಸುಳ್ಳು ಹೇಳ್ಬೇಕು? ಖರೆ ಹೇಳ್ಬೇಕು ಪೂಜಾರಿ. ನೇತಿಕಾಯಿ ಹೊಡ್ದೈತಿ ನೋಡ. ಹಾ ನಮ್ ಕಾಯಿ ಬಂದ ನೇತಿಗೆ ಹೊಡ್ದಂತ ನಾವು ಪೂಜಾರಿ. ಗೆಳೆಯ ಅನ್ನತ್ತಿಗೆ ಹೊಡೆದ್ರ ಚಲೋ ಕೆಟ್ಟ ಕೇಳ್ಕೊಂಬಾರೋ ಮಿತ್ರ. ಪೂಜಾರಿ ಹಾ ನೇತಿಗೆ ಹೊಡೆದ್ರ ಚಲೋನಾ ಅಥವಾ ಕೆಟ್ಟ? ಅರ್ಧ ದಿವ್ಸ ಚಲೋ ಅರ್ಧ ದಿವ್ಸ ಕೆಟ್ಟ. ಏನೋ ಗೆಳೆಯ ಸಕಣ್ಣ ಹಾ ಪೂಜಾರಿ ಹೇಳ್ತಾನು ಹಾ ಅರ್ಧ ದಿನ ಚಲೋ ಅಂತ ಅರ್ಧ ದಿನ ಕೆಟ್ಟ ಅಂತ ಹೇಳ್ತಾನ ನೋಡು. ಗೆಳೆಯ ಹಂಗ ಹೇಳಿದ್ರ ಹಾ ಆ ಕಾಯಿ ಒಡೆದು ಕುಂತ ಬಂದಿಗ್ ಫಳಾರ್ ಮಾಡ. ಹಾ. ಗೆಳೆಯ ದುಸರಕ ಹೊಡಿಸ್ಕೊಂಬಾರೋ ಮಿತ್ರ. ಆಗಲ್ ಮಿತ್ರ. ತಗೊಂಡು ಪನಿವಾರ ಮಾಡಿ ನೀನ ಪೂಜಾರಿ ಹಾ ಸುಸ್ರಕಾಯಿ ಹೊಡ್ಕೊಡೋಂತ ನಾನು. ಆತ ಕಾಯಿ ಹೊಡ್ದು ನೋಡ್ರಿ. ಗೆಳೆಯ ಹಾ ಈ ಕಾಯಿ ಬಂದ್ ಹೆಂಗ್ ಹೊಡೆದ ಕೇಳೋ ಮಿತ್ರ. ಪೂಜಾರಿ ಕೇಳ್ತಪ್ಪ ಗೆಳೆಯ. ಪೂಜಾರಿ ಹಾ. ಈ ಕಾಯಿ ಬಂದ್ ಹೆಂಗ್ ಹೊಡ್ದು? ಬಾಳ ಉತ್ತಮ ಮಾಡ್ದವ್ರಿ. ಏನೋ ಗೆಳೆಯ ಸಂಗಣ್ಣ ಹಾ ಈ ಕಾಯಿ ಬಂದ್ ಬಾಳ ಉತ್ತಮ ಹೊಡ್ದು ಅಂತ ಪೂಜಾರಿ. ಗೆಳೆಯ ಹಂಗಾದ್ರ ನಮ್ ಕಾಯಿ ಹೊಡ್ಕಿ ಇಸ್ಕೊಂಬ. ಪೂಜಾರಿ ಹಾ ನಮ್ ಕಾಯಿ ಹೊಡ್ಕಿ ಕೊಡುವಂತ ನಾವು. ತಗೋಲ ನಿನಗೆ ಬೇಡ ನಾನು. ಗೆಳೆಯ ಸಂಗಣ್ಣ ಹಾ ತೆಗಿದ್ಕೋ ಕಾಯಿ ಹೊಡ್ಕಿ. ಗೆಳೆಯ ನಾವ್ ಕಾಯಿ ಏಸ್ ಕೊಟ್ಟಿದ್ದೀವಿ. 2 ಕೊಟ್ಟಿದ್ ಮಿತ್ರ. ಹೊಳಿಕೆ ಏಸ್ ಆಗ್ಬೇಕ? 4 ಹಾಕೋ ಗೆಳೆಯ. ಗೆಳೆಯ 3 ಯಾಕೆ ತಂದಿ? ಆಗಲೇ ಪೂಜಾರಿ ಕೇಳ್ತಾನ. ಹಾ ಪೂಜಾರಿ ಹಾ ನಾ ಕಾಯಿ ಎಷ್ಟ್ ಕೊಟ್ಟಿವಿ? 2 ಒಳಿಕೆ ಎಷ್ಟ್ ಹಾಕಾವು? 4 3 ಕೊಟ್ಟಿಲ್ಲ. 3 ಯಾಕೆ ಕೊಟ್ಟಿದಾನಂದ್ರ ಹಾ ಹೋದ ವರ್ಷ ಬರಗಾಲ ಬಿದ್ದೈತಿ ಅಂತ ಹೇಳಿ ಇವನು ಹೇತಿ ಹೊಲದ ಹಾಳಿ ಆಚಿಗೆ ನಿಂದ್ರಿಸಿ ಮಾತಾಡ್ಸಿದಾಳ ಆಕೆ. ಹೆಂಗಣ? ವರ್ಷ ಆಯ್ಕ್ ಹೋಗ್ತೀನಿ ನಾ. ಹಾ ಯಾವಾಗೆಲ್ಲ ಆಯಾ ಕೊಡ್ತಾರ್ರಿ ಇವ್ರ. ಹಾ
ಈ ವರ್ಷ ಯಾಕೆ ಬಂದಿ ಅಂತ ಹೇಳಿ ಹೊಲದ ಹಾಳಿ ಹಚ್ಚಿಗೆ ನಿಂದ್ರಿಸಿದಾಳು. ಈ ಸಲ ದುಡ್ಡು ಕೊಟ್ರನ್ನ ಬಟ್ಲಾ ಕೊಡ್ತಾನೆ ಕೊಡೋದು ಅಂತ ಹೇಳ ಅವ ಸುಳಿ ಮಗ್ಗ. ಅವ್ನು ಹೇಳ್ತೆ ಅಂದಾಳ. ಹಾ ಇರ್ಲಿ ಪೂಜಾರಿ ಕೇಳ್ತಾನ. ಕೇಳ ಏನ ಗೆಳೆಯ ಸಂಗಣ್ಣ ಹಾ ಪೂಜಾರಿ ಹೇಳ್ತಾನ ಏನಂತಾನು? ನೀ ಆಯಗದ ಆಯದಾಗ ಬಂದ ನೀನ್ ಏತಿ ಅವ್ಗೆ ಏನ್ ಕೊಟ್ಟಿಲ್ಲ ಅಂತ ಹಾ ಒಂದ್ 100 ರೂಪಾಯಿ ಇಟ್ಟು ಕೊಟ್ಬಿಡು ಮರ ಅವಂಗ. ಗೆಳೆಯ ಕಾಯಿ ಹೊಡೆದು ದುಡ್ಡು ಕೇಳ್ತಾನಲ್ಲ ಹೌದ್ ನೋಡು ಗೆಳೆಯ. ಹಾಗಾದ್ರೆ 100 ರೂಪಾಯಿ ತಗೋ, ನಮ್ ಕಾಯಿ ಹೊಡ್ಸ್ಕೊಂಡ್ ಬಾ. ಪೂಜಾರಿ ಈ 100 ರೂಪಾಯಿ ತಗೋ ಹಾ ಕಾಯಿಳಿಕೆ ಕೊಡು ಅಂತ ನಾವು. ಸರಿ ಸರಿ ಕಿಸದ ಹಾಕೋತಾನ ಗಪ್ನದ್ರ. ತಗೋ ಗೆಳೆಯ ತೀರ್ಕೊಳ್ಳೋತ ನಾವು. ಗೆಳೆಯ ಸರಿ ತಗ. ಹಾ ಕೇಳಿ ಬರಮ್ಮ ಅಮ್ಮ ಕಪ್ಪರ ಹಚ್ಚಿ ಕಾಯಿಲ್ ನೋಡ್ಸು ಅಂತ ಹೇಳಕು. ಏ ಪೂಜಾರಿ, ನಮ್ಮ ಕರ್ಪೂರ ಹಚ್ಚಿ ಕಾಯಿ ಓಡ್ಸೋಂತ. ಕಾಯಿ ಹೊಡೆದ್ ನೋಡಿ ಅವ್ವ. ತಾ. ಏಯ್ ಯಾಕ ಹಂಗ ತಾಯಿ ಅಂತಿ? ಹಾ? ಈ ವರ್ಷ ಯಾರು ಕಟ್ಟಿಸ್ಯಾರ? ಅಲ್ಲ ಕಾಯಿ ಬಂದ್ ನಮ್ಮ ಹೆಂಗ್ ಹೊಡ್ದು? ಕಾಯಿ ಹೆಂಗ್ ಹೊಡೆದು ಅಂದ್ರ ಹಾ ಈ ವರ್ಷ ಹಚ್ಚಿದ್ದ ಕರೆ ಆತ. ಹಾ ಏನ್ ಕಟ್ಟಿತು? ಅಲ್ಲ ನಿನ್ನೂ ಹಾಕಿವು ಏನವ? ಕಾಯಿ. ಅಯ್ಯೋ ಕಾಯೇ ನಾನು ಅವ. ಅಂದ್ರೆ ನಿನ್ಗೆ ಈ ವರ್ಷ ಗಂಡು ಮಗು ಹೋಗ್ತೈತಿ, ಮುಂದಿನ ವರ್ಷ ಬರ್ಕೊಡ್ದ ಜೋಗುಳಿ ಹಾಡ್ಕೊಂತ ಬಂದ್ಬಿಡ್ಲಾ ನೀ. ನಾನ ಹಾ. ಹಾ 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 ಇನ್ನ ಜೋಗುಳಿ ಹಾಡೋಸೋದು ಆಯ್ತು ನಿಂದ. ಅಂದ್ರೆ ಹ್ಮ್ ಬೆಳಗಾವಿ ಹೋಗ್ಬಿಟ್ಟು 80 ವರ್ಷ ಅವ್ರ ಗಂಡು ಮಗುನ ಹೊಡ್ತಾರಂತ. ಹಾಡದಾರ. ನಿಮ್ಗೆ 80 ಆಗಿಲ್ಲ ಇನ್ನ. ಹಾ 65 ಇದಾವ. ಹೌದ. ಸುಳ್ಳ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀಯ? ಹಾ 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 ಅಲ್ಲ ಹಡ್ದ್ ಬಿಟ್ಟಿದ್ರ. ಅವ ನನ್ನ ಅಲ್ಲ ಪೂಜಾರಿ, ನನ್ನ ಮಗಳು ಗಂಗಾನ ಅವ. ನಿನ್ನ ಮಗಳು ಗಂಗಣ್ಣ ನೋಡ್ಕೊಂಡು ತೊಟ್ಟಕಾಯಿ ಏ ಪುಡ್ಲಿಕ ಒಡಾಡಿ ಹೊಡ್ಯಾ ಕಬ್ರಿ ತೊಟ್ಟಕಾಯಿ ಹೊಡೆದೈತಿ ನೋಡು. ತೊಟ್ಲಕಾಯಿ ಹಾ ಹಂಗ ಹೊಡೆದ್ರೆ ಏನಾಕತಿ? ತೊಟ್ಟಕಾಯಿ ಹೊಡೆದ್ರ ಮುಂದಿನ ವರ್ಷ ಬರ್ಕೊಡ್ರ ಅಂದ್ರೆ ಜೋಗುಳಿ ಕಟ್ಟೋದ. ಹಾ ಆ ಕಡೆಯಿಂದ ಬಗಲ ಮಗು ತಗೊಂಡು ಬಸವಣ್ಣ ದೇವ್ರಿಗೆ ಬಂದ ಲಾಲಿ ಬಸವಣ್ಣ ನೀನು ಕೊಟ್ಟದ ಪ್ರಸಾದ ನನಗೆ ಊಟ ಮಾಡ್ತಾನು ನನ್ನ ಮಗನ ಅಂತ ಬಿಡ್ಕೊಳ್ದ. ಹಾ 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 ಕೊಡಂಗಾರೆ ಯವ್ವ ತಗೋ ಓಡಿಸ್ಕೊಂಡ್ ಬನ್ನಿ. ಏನೇ ಬರಮ್ಮ ಅಮ್ಮ ನಾವದ್ರ ಕಾಯಿ ಅದು ಓಡಿಸಿದು. ಹಾ ಅಮ್ಮ ಪೂಜಾರಿ ಕೈಯಾಗ ನಾವ ಕಾಯಿ ಎಷ್ಟು ಕೊಟ್ಟಿದ್ದವ ಮತ್ತ ಈ ಬಟ್ಲು 3 ಅದಾವಲ್ಲ. ಹಾ ಹೌದಲ್ಲ ನನ್ನ ಮಗಳ. ಏ ಪೂಜಾರಿ, ನಾವ್ ಕಾಯಿ ಎಷ್ಟ್ ಕೊಟ್ಟಿದ್ದು? ಎರಡ ಮತ್ತೆ ಬಾಟ್ಲ ಎಸ್ ಬರ್ಬೇಕ? 4 ಒಂದ್ 3 ಯಾಕೋ ಇವನ? ಏನ್ ಇಟ್ಕೊಂಡೀನಿ ನೋಡಿ. ಯಾರ ನೀ ಇಟ್ಕೊಂಡ್ ಏನ್ ನೋಡ? ಹಾಗೇನಲ್ಲ, ಹಾ ಹಾ ಪ್ರತಿ ಸೋಮವಾರಕ್ಕೆ ಬಂದ್ರೆ ಕಾಯಿ ಹೊಡೆದು ಕೊಡ್ತೇನ. ಹಾ ಹಾ ಅಮಾಸಿ ಬಂದ್ರೆ ಚಕಡಿ ಗಂಟೆ ಹೊಡೆದು ಕೊಡ್ತೇನ. ಹಾ ಈ ಜಾತ್ರೆ ಬಂದಾಳ ದುಡ್ಡು ಕೊಟ್ರನ್ನ ಕಾಯಿ ಕೊಡ್ತಾನೆ ಬಟ್ಲ ಕೊಡ್ತಾನೆ. ಇದ್ರ ಏನ್ ಅಂತ ಹೇಳಕಿ ಯವ್ವ ದುಡ್ಡು ಬಿಡತ್ತಾನೆ ಒಂದು. ಏನೇ ಬರಮ್ಮ ಅಂದ್ರ ಈ ಪೂಜಾರಿಗೆ ದುಡ್ಡು ಬೇಕಂತ ಹೇಳ್ತಾನ. ಅಮ್ಮ ಮನೆಗೆ ಬರ್ತಾನೋ ಕಜ್ಜ ಒಯ್ತಾನೋ, ಹೊಲಕ್ಕೆ ಬರ್ತಾನೋ ಕಣಿಕೆ ಒಯ್ತಾನೋ, ಕನಕ ಬರ್ತಾನೋ ಕಾಳ ಒಯ್ತಾನ. ಅಮ್ಮ ಮತ್ತೆ ಇವಾಗ ದುಡ್ಡು ಯಾಕೆ ಬೇಕಂತ ಕೇಳ್ಬೇಕಲ್ಲ. ಏ ಪೂಜಾರಿ, ಮಣಿಗೆ ಬರ್ತಿ ಕಜ್ಜಾ ಒಯ್ತಿ, ಕನಕ ಬರ್ತಿ ಕಾಳು ಒಯ್ತಿ, ಆ ಮಣಿಗೆ ಬರ್ತಿ ರೊಕ್ಕ ಒಯ್ತಿ, ಇಟ್ಟೆಲ್ಲ ಕೊಟ್ಟ ಮತ್ತ್ಯಾಕೆ ನಿನಗೆ ದುಡ್ಡು ಕೊಡುದ? ಅಂದ್ರ ಹೊಲಕ್ ಬಂದ್ ಕಣಿಕೆ ಓದ್ತದ, ಹೊಲದ ಹೊಲಕ್ ಆತ, ಹಾ ಹಾ ಕಣದಾಗಿಂದ ಕಣಕ್ ಆತ, ಆತ ಮನಿಗೆ ಬಂದ್ ಕಜಾ ಭಿಕ್ಷಾ ಓದ್ತದ ಮನಿಗೆ ಆತದ. ಆತ ಈ ಜಾತ್ರೆ ದುಡ್ಡು ಕೊಟ್ರನ ಬಟ್ಲ ಕೊಡಾವ, ಇಂದ್ರ ಕೊಡಂಗಿಲ್ಲ. ಯವ್ವ ಜಾತ್ರೆ ದುಡ್ಡು ಕೊಟ್ರನ ಕೊಡ್ತಾನ. ಹಾಗಾದ್ರೆ ನಿನ್ನ ಕಡೆ ಇರುವಂತ ದುಡ್ಡು ಕೊಟ್ಟು ಅಮ್ಮ ಬಟ್ಲ ಇಸ್ಕೊಂಡ್ ಬಾ ಹಂಗಾರ. ಇವಾಗ ಯವ್ವ ಮುದಕ್ ಒಂದ್ ದುಡ್ಡು ಕೊಟ್ಟಾನು. ಏ ಅಯ್ಯ, ಈ ದುಡ್ಡು ಎಲ್ಲಿಂದ ತಂದಿ? ಅಯ್ಯ ನನ್ನ ಮಗಳಿಗೆ ಹಂಗಂದ ಏಪದೆ. ಇದ ಹೌದು. ಏನ್ ಹಿಮ್ಮ್ಯಾಳ್ದವ್ರು ಬಡದ್ ಮುಮ್ಮ್ಯಾಳ್ದವ್ರು ಬಡದ್ ಅವ್ರಿಗೆ ಬಡದ್ ಇವ್ರಿಗೆ ಬಡದ್ ಸೌದ್ ಸಾನಿ ಬೇರಾಯ್ ಸಮುದಾಯ ರೋಡ್ ಆಗೈತಿ. ಹಾ ಹಾ ಸರ್ಕಾರದವ್ರು ಸಿಕ್ಕಾನು ಹಾಕಿಲ್ಲ ಬಸುರಿ ಮಕ್ಕಳು. ಹೌದು. ಈ ದುಡ್ಡು ನಡಿತೈತಿ, ಹಾ ಹಾ ತಗೊಂಡ್ ಹೋಗ್ತ ತಗೋ. ಹಾ ನಮಸ್ಕಾರ ಮಾಡಿ ನಾವಾದ್ರೂ ಹೋಗೋಣ ನಡಿಯಮ್ಮ. ಆಯ್ಲಿವ ಬಟ್ಲ ಗೆಳೆಯ ದೇವ್ರ ನಮಸ್ಕಾರ ಮಾಡಿ ಹೋಗ್ ನೋಡಿ. ಎಲ್ಲಾರು ನಮಸ್ಕಾರ. ಏ ನಮಸ್ಕಾರ ಮಾಡ್ಬಾರ.
ಕೆಲಸ ಭಾಳ ಐತಿ ಆ ನಾವಾದರೂ ಇವ ನಮಸ್ಕಾರ ಮಾಡಿ ಇವ ಕರ್ಪೂರ ಹಚ್ಚಿದು ನಮಸ್ಕಾರ ಮಾಡಿ ಹೋಗು ನಡಿ ನನ್ನ ಮಗ